ನಿಮಿಷ ಇನ್ಮೇಲೆ ಇವತ್ತಿಂದ ಪಾಠ ಮುಗಿದ 5 ನಿಮಿಷ ನನಗೆ ಕೊಡಿ, ಬಿಡ್ಬಿಡಿ. ಪಾಠ ಆಗದ್ರೆ 1 ಚಾಪ್ಟರ್ 2 ಚಾಪ್ಟರ್ ಹೆಡ್ ಮಾಸ್ಟ್ರು ಮ್ಯಾನೇಜ್ಮೆಂಟು BEO DDP ಕೇಳಿದ್ರೆ ನನ್ನ ಕಡೆ ಕೈ ತೋರಿಸಿ ನೋಡ್ತೀನಿ ಅವ್ರು ಏನು ಮಾಡ್ತಾರೆ ಅಂತ. 5 ನಿಮಿಷ ಹೊರಡಕ್ಕೆ ಮುಂಚೆ ಪ್ರತಿ ಕ್ಲಾಸಲ್ಲಿ 7 ಪೀರಿಯಡ್ ಇದ್ರೆ 7 ಪೀರಿಯಡು 5 ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಕತೆ ಹೇಳ್ಬೇಕು ಇನ್ಮೇಲೆ ಶಾಲೆಗಳಲ್ಲಿ 5 ನಿಮಿಷ, ಕೊನೆ 3 ನಿಮಿಷ 4 ನಿಮಿಷ ಕತೆ. ಒಂದು ಕಥೆ, ಒಂದು ಪ್ರಶ್ನೆ, ಒಂದು ಸಂವಾದ, ಒಂದು ಉತ್ತರ, ಒಂದು ಮಾತು, ಒಂದು ಘಟನೆ, ಒಂದು ಸ್ಪಂದನೆ. ಒಂದು ಮಗುವನ್ನು ಮೋಹನದಾಸನಿಂದ ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ಒಬ್ಬ ಸಿದ್ಧಾರ್ಥ ಬುದ್ಧನಾಗ್ತಾನೆ, ಒಬ್ಬ ಮಂಡೇಲ ಮಹಾನ್ ನೆಲ್ಸನ್ ಮಂಡೇಲ ಆಗ್ತಾನೆ, ಒಬ್ಬ ಸಾಮಾನ್ಯ ಅಸಾಮಾನ್ಯನಾಗ್ತಾನೆ. ಒಂದು ಮಾತಿಲ್ಲ. ನೀವು ನಿದ್ದೆ ಮಾಡ್ತಿದ್ದ, ಏನೋ ತರಲೆ ಮಾಡ್ತಾನೆ, ಕ್ಲಾಸಲ್ಲಿ ಸರಿ ಇಲ್ಲ, ಕ್ಲಾಸಲ್ಲಿ ಏನು ಮಾಡಬೇಡಿ, ಕರ್ಕೊಳ್ಳಿ ಅವನ ಬಾಯಿಲಿ, ಕ್ಲಾಸ್ ಮುಗೀತು, ಕರ್ಕೊಳ್ಳಿ ಅವನ, ಅವ್ನು ಹೆಗಲ ಮೇಲೆ ಕೈ ಹಾಕಿ ಇಲ್ಲಿಂದ ಸ್ಟಾಫ್ ರೂಮ್ವರೆಗೆ ನೀವು ಹೋಗ್ತಿಲ್ಲ, ಯಾಕಾಗಿ ಇದೆಯಲ್ಲ ಹಂಗೆಲ್ಲ ನೀವು ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ, ಯಾಕೆ ಚೆನ್ನಾಗಿ ಕೇಳಿಸ್ಕೊಬೇಕಣ್ಣ, ನೀವು ಮುಂದೆ ಕೂತ್ಕೊಳ್ಳ ಆಯ್ತಾ, ಮುಖ ತೊಗೊಂಬಾರ ಪ್ರತಿ ಪೀರಿಯಡ್ ಆರಾಮಾಗಿಲ್ಲ. ನನ್ನ ಪೀರಿಯಡ್ ಅಂತ ಮಲ್ಕೊಂಡ್ರೆ ನನಗೆ ಇಷ್ಟ ಆಗಿರಕಲ್ಲ, ಏನೋ ನೀನು ಓದಕ್ಕೆ ಬಂದಿರೋದು ಚೆನ್ನಾಗಿರ್ಬೇಕಣ, ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡು, ಬುದ್ಧಿನ ಅಡ್ಗೆ ಬೆಳೆಸ್ಕೋಬೇಕಣ, ನಾಳೆ ಸರಿಗಿರ್ಬೇಕ ಅಂದ್ಬಿಟ್ಟು ಕಳಿಸಿ. ನೋಡಿ ಸರ್, ಮ್ಯಾಜಿಕ್ ನೋಡ್ಬೇಕು ಸರ್ ನೀವು ತಡ ಅಯೋಗ್ಯ ಏನು ಅನ್ಕೊಂಡು ಏನು ಕಳಿಸು ಅಂದ್ರೆ ನಾವು ಯಾರು ಗೊತ್ತೇನೋ, ನೀವು ಯಾರಾದ್ರೂ ನನಗೆ ಹೇಳ್ರಿ, ಯಾರನ್ನೂ ಕೇಳಬೇಡ ಅಂತ ನಾನು ತೀರ್ಮಾನ ತಗೊಂಡಿದ್ದೆ, ನೀವು ಯಾರಾದ್ರೂ ಹೇಳ್ರಿ ನನಗೆ. ಈಗ PUC ಮಕ್ಕಳು ಟೀಚರ್ಸ್ ನೋಡ್ಬೇಕು, ಅವ್ರು ಯಾಕೆ ಇವು ಒಬ್ಬರು ಇನ್ಯಾರು ಬೈಬೇಕಲ್ರಿ, ನೀವು ನಿಮ್ಮ ಹೆಂಡತಿ ಬೈಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮ ಇದ್ದೇ ಕಲ್ಸಿರೋದ ಅಂತೀರಲ್ಲ, ಹಂಗೆ ಯಾರು ಅನ್ಬೇಕು. PUC ಟೀಚರ್ಸು ಯಾವ ಹೈಸ್ಕೂಲ್ ಓದಿದ್ದು ನೀನು, ಯಾವ್ದು ಹೈಸ್ಕೂಲ್ ಟೀಚರ್ ನೋಡ್ಬೇಕು. ನಾವು ಅಮೋಘವಾಗಿ ಮಿಡ್ಲ್ ಸ್ಕೂಲು ಓದಿದ್ದೆಲ್ಲ, ಮಿಡ್ಲ್ ಸ್ಕೂಲ್ ಬೆಟ್ರು, ನಾವು ಪ್ರೈಮರಿ ಸ್ಕೂಲ್ ಎಲ್ಲಿ, ಪ್ರೈಮರಿ ಸ್ಕೂಲ್ನವ್ರು ಅಲ್ಲೇ ಸೇರಿತ್ತಲ್ವೇ, ಅವ್ರು ಯಾರು ಹೇಳೋದು ಅವನ ಮೇಲೆ ಕಡೆ ಯಾವ್ರು ಯಾರು ನಿಮ್ಮ ಅಪ್ಪ ಅಮ್ಮ. ಇಡೀ ಜಗತ್ತಲ್ಲಿ ಒಂದೇ ಜಾಗದಲ್ಲಿ ಮೇಲ್ಗಡೆ ಬೋರ್ಡ್ ಇದೆ, ದ ಬಕ್ ಸ್ಟಾಪ್ಸ್ ಹಿಯರ್, ಎಲ್ಲೂ ಇಲ್ಲ ಇಡೀ ಜಗತ್ತಿನಲ್ಲಿ. ನೀವು ದಯವಿಟ್ಟು ನಿಮ್ಮ ಸ್ಟಾಫ್ ರೂಮಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮುಂದೆ ಈ ಬೋರ್ಡ್ ಹಾಕೊಳ್ಳಿ, ಎಲ್ಲೂ ಇಲ್ಲ. ನನಗೆ ನರೇಂದ್ರ ಮೋದಿಗೆ ಇದನ್ನು ಕಳಿಸ್ಬೇಕು ಅಂತ, ಅವ್ರು ಹಾಕೋಬೇಕು ಅಂತ, ಇಷ್ಟೆಲ್ಲ ಏನೇನು ಮಾಡ್ತೀಯಾರ, ಈ ಬೋರ್ಡ್ ಅವ್ರು ಹಾಕೋಬೇಕು. ದ ಬಕ್ ಸ್ಟಾಪ್ಸ್ ಹಿಯರ್. ನೀವು ತಾಲೂಕು ಆಫೀಸ್ಗೆ ಹೋಗಿ ಯಾರಾದ್ರೂ ಹೋಗಿ ಅವನ ಹತ್ರ ಕಳಿಸ್ತಾನೆ, ಆ ಟೇಬಲ್ ಕೊನೆಗೆ ಅವನು ಮಿನಿಟ್ರು ಅಂತಾನೆ, ಕೊನೆಗೆ ಮೋದಿ ಅಂತಾನೆ, ಮೋದಿಗಳನ್ನ ಬಿಟ್ಬಿಡೋದು, ಮೋದಿ ಹತ್ರ ನಾವು ಹೋಗಂಗಿಲ್ಲ ಬಿಡಂಗಿಲ್ಲ. ಇದಕ್ಕೆ ಪಾಸಿಂಗ್ ದ ಬಕ್ ಅಂತಾರೆ. ದ ಬಕ್ ಸ್ಟಾಪ್ಸ್ ಹಿಯರ್, ಎಲ್ಲೋ ಹೋಗ್ಬೇಡ್ರಿ, ನನ್ನ ಹತ್ರ ಕೆಲಸ ಆಗುತ್ತೆ, ಬರ್ರಿ ಯಾರು ಬೇಕಾದ್ರು ಅಂತ ಹೇಳಿದವರು ಒಬ್ಬರೇ ಒಂದೇ ಕಡೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ. ಅಮೇರಿಕಾದ ಅಧ್ಯಕ್ಷರ ವೈಟ್ ಹೌಸ್ನಲ್ಲಿ ಆ ಅಧ್ಯಕ್ಷರ ಮೇಲೆ ಬರ್ದಿದೆ, ದ ಬಕ್ ಸ್ಟಾಪ್ಸ್ ಹಿಯರ್, ಇಲ್ಲಿ ಕೆಲಸ ಆಗುತ್ತೆ ಬನ್ನಿ. ಟೀಚರು ಅಷ್ಟೇ, ನನ್ನ ಹತ್ರ ಬಾರ ಅರ್ಥ ಮಾಡಿಸ್ತೀನಿ ಅಂತ ನಿಮ್ಗೆ ಇರಬೇಕು. ಹಲೋ, ನೀವು ಹುಡುಗರದ್ದು ಪಾತ್ರ ಇದೆ. ಮೇಟ್ರ್ ಬೈಟ್ರಿ ಆದ್ರು, ಇಬ್ರು ಕೂತಿದ್ದಾರೆ, ಇವಳು ಅವಳಿಗೆ ಇವರ ಅಲ್ಲಿ 50% ಕೇಳೋದು ಹೋಯ್ತು, ಗೊತ್ತಾ ಸರ್. ಅವರು ಶುರು ಮಾಡಿದ್ರು ಕ್ವಾಡ್ರಾಟಿಕ್ ಇಕ್ವೇಷನ್, ಅವಳು ಇವಳಿಗೆ ಇದೋ ಅಂದ್ರು, ಅಲ್ಲಿ 50%. ಅಲ್ಲಿಗೆ ಶುರು ಮಾಡೋಕೆ ಮುಂಚೆನೇ 100% ಔಟು ಲಿಸನಿಂಗ್. ನೋಡಿ ಹೇಗಿದೆ ನೋಡಿ, ಇದನ್ನೇ ಟ್ವಿಸ್ಟ್ ಮಾಡಿ ಕಾಂಟ್ರಾ ಎಂಟ್ರಿ ತೋರಿಸ್ತೀನಿ. ಇವ್ರು ಎಂಟ್ರ್ ಆದ್ರು, ಅವಳಿಗೆ ಇವರು ಕಡೆ, ಅವಳು ಬರೀತೀನಿ ಇದು ಕಡೆ. ನೋಡಿ 100%. ಇಷ್ಟೇ ಆಟ, ಲೈಫ್ ಇಷ್ಟೇ. ನಗ್ತಾ ಸ್ವೀಕರಿಸಿ, ಜೀವನವನ್ನು ಸಂಭ್ರಮಿಸಿ, ಸೆಲೆಬ್ರೇಟ್ ಲೈಫ್ ಅಂತ ಪುಸ್ತಕನೇ ಇದೆ ಒಂದು, ಸೆಲೆಬ್ರೇಷನ್ ಕಾಲ್ಡ್ ಲೈಫ್ ಅಂತ ನನ್ನ ಪ್ರೊಫೆಸರ್ ಅನಂತರಾಮಯ್ಯ ಬರೆದಿದ್ದು. ಸೆಲೆಬ್ರೇಟ್ ಲೈಫ್. ಇಂಥ ಹೆಂಡತಿ ಸಿಕ್ಕಿದ್ದಾರೆ, ಪುಣ್ಯ ಮಾಡಿದ್ದಾರೆ. ನಾನು ತುಂಬ ದಿನ ಮದುವೆ ಆದಮೇಲೂ 3-4 ವರ್ಷ ಅಳ್ತಾ ಇದ್ದೆ ಮೊದಲು ಕೂತ್ಕೊಂಡು, ಐಶ್ವರ್ಯ ಸಿಗಲಿಲ್ಲ. ನಾನು ನಿಜವಾಗ್ಲೂ ಸರ್, ನಮ್ಮ ಗುರುಗಳೊಬ್ರು ಇದ್ರು, ನನಗೆ ಪಾಠ ಹೇಳ್ಕೊಡು, ಸತ್ತೋಗ್ಬಿಟ್ರು, ನನಗೆ ಪಾಠ ಹೇಳ್ಕೊಟ್ಕೊಂಡು ಸತ್ತೋಗ್ಬಿಟ್ರು, ವಯಸ್ಸಾಗಿತ್ತು. ಅವರು ತುಂಬ ದಿನ ಯಾಕೆ ನಮಗೆ ಹೇಳ್ತೀರಿ, ಮದುವೆ ಆಗಿಲ್ಲ ಇಂಥ ವಯಸ್ಸಲ್ಲಿ. ಈಗ ಅನ್ನಿಸ್ತಾ ಇದೆ, ದೇವ್ರ ದೊಡ್ಡನು, ಐಶ್ವರ್ಯ ನಾನು ಮದುವೆ ಆಗ್ತಿದ್ರೆ ಒಂದು ಲಿಪ್ಸ್ಟಿಕ್ಗೆ ನಾನು ದುಡ್ಡು ಸಾಕಾಗ್ತದೆ. ನನ್ನ ಹೆಂಡತಿ ಪಾಪ ಪುಣ್ಯಾತ್ಮಳು, ಲಿಪ್ಸ್ಟಿಕ್ ಎಂತ ನನಗೆ ಅವಳು ಸರಿ ಹೋಗ್ತಿಲ್ಲ ಅಂದರೆ ಅವಳಿಗೂ ನಾನು ಸರಿ ಹೋಗ್ತಿಲ್ಲ ಅಲ್ವಾ, ನನಗೆ ಅವಳು ಸರಿ ಇಲ್ಲ ಅಂದರೆ ಅವಳಿಗೆ ನಾನು ಸರಿ ಇಲ್ಲ ಅಲ್ವಾ. ಈ ಕಂಪ್ಯಾರಿಟಿವ್ ಬಿಟ್ಬಿಡಿ. ಎಲ್ಲರೂ ಅಷ್ಟೇ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಅಷ್ಟೇ, ಮಕ್ಕಳು ಅಷ್ಟೇ, ಅವ್ರು ನೋಡು ಇವ್ರು ನೋಡು